ಆಫ್ಘನ್ ಯುದ್ಧ ನಿಲ್ಲಿಸಲು ಚೀನಾ ಕಸರತ್ತು. ಚೀನಾ ಮಾತಿಗೆ ಪಾಕಿಸ್ತಾನ ಡೋಂಟ್ ಕೇರ್. ಪಾಕಿಸ್ತಾನದ ನಂಬಿಕೆ ದ್ರೋಹ. ಚೀನಾ ಕೆಂಡಾಮಂಡಲ. ಜಗತ್ತಿನ ಗಮನ ಇರಾನ್ ಯುದ್ಧದತ್ತ ನೆಟ್ಟಿದ್ರೆ ಪಾಕಿಸ್ತಾನ ತನ್ನದೇ ಯುದ್ಧವೊಂದನ್ನ ನಡೆಸಬೇಕಾಗಿದೆ. ಆಫ್ಘಾನಿಸ್ತಾನದ ವಿರುದ್ಧ ಪಾಕ್ ನಡೆಸಿರುವ ಯುದ್ಧ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಇದೇ ಯುದ್ಧವೇ ಈಗ ಚೀನಾದ ಕೆಂಗಣ್ಣಿಗೆ ಗುರಿಯಾಗಿದೆ. ಪಾಕಿಸ್ತಾನ ನಂಬಿಕೆ ದ್ರೋಹಿ ಅಂತ ಚೀನಾಗೆ ಈಗ ಅನಿಸೋಕೆ ಶುರುವಾಗಿದೆ. ಏನಿದು ದೋಸ್ತಿಗಳ ನಡುವಣ ಕುಸ್ತಿ? ಎಲ್ಲಿದೆ ರಿಪೋರ್ಟ್? ಚೀನಾ ಪಾಕಿಸ್ತಾನದ್ದು ಹಿಮಾಲಯದೆತ್ತರದ ಸ್ನೇಹದ ಅಡಿಪಾಯವೇ ಈಗ ಅಲುಗಾಡ್ತಾ ಇದೆ. ಸ್ನೇಹ ಅಂತ ಒಳಗೊಳಗೆ ಸ್ಕೀಮ್ ಆಗ್ತಾರೋ, ಒಂದೇ ತಟ್ಟೆಲ್ ಅನ್ನ ತಿಂದು. ಚೀನಾ ಮತ್ತು ಪಾಕಿಸ್ತಾನದ ಸ್ನೇಹ ಹಿಮಾಲಯಕ್ಕಿಂತ ಎತ್ತರ ಎಂದು ಇಬ್ಬರು ನಾಯಕರು ಹೇಳಿಕೊಂಡಿದ್ರು. ಆದ್ರೆ ಇಂದು ಆ ಸ್ನೇಹದ ಅಡಿಪಾಯವೇ ಅಲುಗಾಡುತ್ತಿದೆ. ಒಂದ್ ಕಡೆ ಪಾಕಿಸ್ತಾನದ ಆಂತರಿಕ ಯುದ್ಧವನ್ನ ನಿಲ್ಲಿಸಲು ಚೀನಾ ಸಂಧಾನಕಾರನ ಪಾತ್ರ ವಹಿಸುತ್ತಿದ್ರೆ, ಮತ್ತೊಂದೆಡೆ ಅದೇ ಪಾಕಿಸ್ತಾನದ ನೆಲದಲ್ಲಿ ಚೀನಾದ ಕಾರ್ಮಿಕರು ಸತತವಾಗಿ ಹತ್ಯೆಯಾಗುತ್ತಿದ್ದಾರೆ. ಇದು ಚೀನಾದ ಕೋಪಕ್ಕೆ ಕಾರಣವಾಗಿದೆ. ಬಲೂಚ್ ಉಗ್ರರ ಜೊತೆ ಚೀನಾದ ರಹಸ್ಯ ಸಂಧಾನ. ವಿಷಯ ಏನಪ್ಪಾ ಅಂದ್ರೆ, ಬಲೂಚಿಸ್ತಾನದ ಬಂಡುಕೋರರು ಮತ್ತು ಪಾಕಿಸ್ತಾನ ಸರ್ಕಾರದ ನಡುವೆ ಶಾಂತಿ ಸ್ಥಾಪಿಸಲು ಚೀನಾ ಈಗ ನೇರವಾಗಿ ಮಧ್ಯಪ್ರವೇಶಿಸ್ತಾ ಇದೆ. ಯಾಕಂದ್ರೆ ಚೀನಾ ಹೂಡಿರುವ $1 ಬಿಲಿಯನ್ ಹೂಡಿಕೆಯ ಸಿಪಿಇಸಿ ಯೋಜನೆಗೆ ಈಗ ಬಲೂಚ್ ಉಗ್ರರು ದೊಡ್ಡ ಕಂಟಕವಾಗಿದ್ದಾರೆ. ಚೀನಾಕ್ಕೆ ಅಲ್ಲಿ ಶಾಂತಿ ಬೇಕಿರುವುದು ಮಾನವೀಯತೆಗಾಗಿ ಅಲ್ಲ, ಬದಲಾಗಿ ತನ್ನ ಹಣ ಮತ್ತು ಹೂಡಿಕೆಯನ್ನ ರಕ್ಷಿಸಿಕೊಳ್ಳಲು ಮಾತ್ರ. ಚೀನಿ ಕಾರ್ಮಿಕರ ಹತ್ಯೆ ಮತ್ತು ರಕ್ತಪಾತ. ಚೀನಿ ಬೆಂಗಾವಲು ವಾಹನಗಳ ಸ್ಫೋಟ. ಬಲೂಚ್ ಉಗ್ರರ ಜೊತೆ ಚೀನಾ ನಡೆಸಿರುವ ಸಂಧಾನದ ಪ್ರಯತ್ನಗಳು ವಿಫಲವಾಗ್ತಿವೆ. ಇತ್ತೀಚಿನ ದಿನಗಳಲ್ಲಿ ಬಲೂಚಿಸ್ತಾನ ಮತ್ತು ಖೈಬರ್ ಪಖ್ತೂನ್ಖಾದಲ್ಲಿ ಚೀನಾದ ಎಂಜಿನಿಯರ್ಗಳು ಮತ್ತು ಕಾರ್ಮಿಕರ ಮೇಲೆ ಸರಣಿ ಆತ್ಮಹತ್ಯಾ ದಾಳಿಗಳು ನಡೆದಿವೆ. ಪಾಕಿಸ್ತಾನದ ಸೇನೆ ಎಷ್ಟೇ ಬಿಗಿ ಭದ್ರತೆ ನೀಡಿದ್ರೂ ಕೂಡ ಚೀನಾದ ಪ್ರಜೆಗಳು ಅಲ್ಲಿ ಸುರಕ್ಷಿತವಾಗಿಲ್ಲ. ತನ್ನ ಪ್ರಜೆಗಳ ರಕ್ತ ಹರಿಯುತ್ತಿರುವುದನ್ನ ಕಂಡು ಚೀನಾ ಈಗ ಪಾಕಿಸ್ತಾನದ ಮೇಲೆ ಕೆಂಡಾಮಂಡಲವಾಗಿದೆ. ಪಾಕಿಸ್ತಾನದ ವೈಫಲ್ಯ ಮತ್ತು ಚೀನಾದ ಎಚ್ಚರಿಕೆ. ಪಾಕಿಸ್ತಾನ ನಂಬಿಕೆ ದ್ರೋಹ ಎಸಗುತ್ತಿದೆ ಅಂತ ಈಗ ಚೀನಾಗೆ ಅನ್ನಿಸೋಕೆ ಶುರುವಾಗಿದೆ. ಹಾಗಾಗಿ ಅದು ಈಗ ಪಾಕಿಸ್ತಾನಕ್ಕೆ ಕಠಿಣ ಸಂದೇಶ ರವಾನಿಸಿದೆ. ನಿಮ್ಮಿಂದ ನಮ್ಮ ಜನರನ್ನ ರಕ್ಷಿಸಲು ಸಾಧ್ಯವಾಗದಿದ್ದರೆ ನಾವೇ ನಮ್ಮ ಭದ್ರತಾ ಪಡೆಗಳನ್ನ ಪಾಕಿಸ್ತಾನಕ್ಕೆ ಕಳುಹಿಸುತ್ತೇವೆ ಎಂಬ ಎಚ್ಚರಿಕೆಯನ್ನ ನೀಡಿದೆ. ಇದು ಪಾಕಿಸ್ತಾನದ ಸಾರ್ವಭೌಮತ್ವಕ್ಕೆ ದೊಡ್ಡ ಸವಾಲಾಗಿದೆ. ತನ್ನದೇ ನೆಲದಲ್ಲಿ ಪರಕೀಯ ಸೇನೆಯನ್ನ ಬಿಟ್ಟುಕೊಳ್ಳುವುದಕ್ಕೂ ನುಂಗಲಾರದ ತುತ್ತಾಗಿದೆ. ಬಲೂಚಿಸ್ತಾನದ ಬಡತನ ಮತ್ತು ಆಧುನಿಕ ಚೀನಿ ಯೋಜನೆಗಳು. ಚೀನಾ ತನ್ನ ಸ್ವಾರ್ಥಕ್ಕಾಗಿ ಬಲೂಚಿಸ್ತಾನದಲ್ಲಿ ಅನೇಕ ಯೋಜನೆಗಳನ್ನು ಕೈಗೆತ್ತಿಕೊಂಡಿದೆ. ಆದರೂ ಬಂಡುಕೋರರು ಚೀನಾವನ್ನು ಏಕೆ ಗುರಿ ಮಾಡುತ್ತಿದ್ದಾರೆ? ಬಲೂಚಿಸ್ತಾನದ ಜನರ ಪ್ರಕಾರ ಚೀನಾ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲಗಳನ್ನ ಲೂಟಿ ಮಾಡುತ್ತಿದೆ ಮತ್ತು ಸ್ಥಳೀಯರಿಗೆ ಯಾವುದೇ ಉದ್ಯೋಗ ನೀಡುತ್ತಿಲ್ಲ. ಇದೇ ಕಾರಣಕ್ಕೆ ಸ್ಥಳೀಯರು ಚೀನಾವನ್ನು ಹೊಸ ವಸಾಹತುಶಾಹಿ ಶಕ್ತಿ ಎಂದು ಕರೆಯುತ್ತಿದ್ದಾರೆ. ಈ ಜನಾಂಗೀಯ ಸಂಘರ್ಷವೇ ಈಗ ಚೀನಾ ಪಾಕಿಸ್ತಾನದ ಸ್ನೇಹಕ್ಕೆ ಮುಳ್ಳಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಚೀನಾ ಈಗ ಇಕ್ಕಟ್ಟಿಗೆ ಸಿಲುಕಿದೆ. ಪಾಕಿಸ್ತಾನದ ಯುದ್ಧವನ್ನ ನಿಲ್ಲಿಸಲು ಹೋದ ಚೀನಾ ಈಗ ತಾನೇ ಆ ಯುದ್ಧದ ಗುರಿಯಾಗಿದೆ. ಹಣಕ್ಕಾಗಿ ಭಯೋತ್ಪಾದನೆಯನ್ನ ಘೋಷಿಸಿದ ಪಾಕಿಸ್ತಾನಕ್ಕೆ ಈಗ ಅದೇ ಭಯೋತ್ಪಾದನೆ ಮುಳುವಾಗಿದೆ. ಆದರೆ ಚೀನಾ ಮಾತ್ರ ನಂಬಿಕೆ ದ್ರೋಹಕ್ಕೊಳಗಾದ ಅವಮಾನ ಎದುರಿಸ್ತಾ ಇದೆ. ಈ ಸ್ನೇಹ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ಕಾಲವೇ ನಿರ್ಧರಿಸಬೇಕಿದೆ.